ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯಕ್ಕೆ ಅವಕಾಶ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಆಡದಂತೆ ಸಂಚು ರೂಪಿಸಲಾಗಿತ್ತ. ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯಕ್ಕೆ ಅವಕಾಶ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಆಡದಂತೆ ಸಂಚು ರೂಪಿಸಲಾಗಿತ್ತ. ಪಂದ್ಯ ನಡೆಸುವ ಬಗ್ಗೆ ಮಾಹಿತಿಯನ್ನ ಇಲ್ಲಿವರೆಗೂ ಆರ್ಸಿಬಿ ನೀಡಿಲ್ಲ. ರಾಜೇಶ್ ಮೆನನ್ ನಿರ್ಲಕ್ಷ್ಯ, ಅಧಿಕಾರಿಗಳು ಸದ್ಯ ಗರಂ ಆಗಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಾಲ್ತುಳಿತದಿಂದ ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿತ್ತು. ಅದರ ಜೊತೆಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಕೂಡ ಬಂದಿತ್ತು. ಸಂಭ್ರಮಾಚರಣೆಯನ್ನ ನಿರ್ವಹಣೆ ಮಾಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ರಾಜೇಶ್ ಮೆನನ್ ವಿರುದ್ಧ ಅಧಿಕಾರಿಗಳು ಫುಲ್ ಗರಂ ಆಗಿದ್ದಾರೆ. ಜೂನ್ 4ನೇ ತಾರೀಕು 2025 ಆರ್ಸಿಬಿ 18 ವರ್ಷಗಳ ಬಳಿಕ ಚೊಚ್ಚಲ ಕಪ್ಪನ್ನ ಗೆದ್ದು ಬೀಗಿತ್ತು. ವಿಜಯೋತ್ಸವ ಸಂಭ್ರಮ ಕೂಡ ಬಹಳ ದೊಡ್ಡ ಮಟ್ಟಿಗೆ ನಡೆಯಿತು. ಬಟ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎರಡೆರಡು ಭಾಗದಲ್ಲಿ ವಿಜಯೋತ್ಸವದ ಏರ್ಪಾಡನ್ನ ಮಾಡಿಕೊಳ್ಳಲಾಗಿತ್ತು. ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬಹಳ ಅಪ್ಪುಗೆಯಿಂದ ಅಭಿಮಾನಿಗಳಿಗೆ ಆಹ್ವಾನವನ್ನ ಕೊಟ್ಟಿದ್ರು. ಟ್ವೀಟ್ ಮಾಡೋದ್ರ ಮೂಲಕ ಅಭಿಮಾನಿಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಬಂದಿದ್ರಿಂದ 10,000 20,000 ಸೇರುವಂತ ಜಾಗದಲ್ಲಿ ಬಹಳ ಲಕ್ಷಾಂತರ ಜನರು ಅಭಿಮಾನಿಗಳು ಸೇರಿದ್ರಿಂದ ಕಾಲ್ತುಳಿತ ಉಂಟಾಗಿತ್ತು. 11 ಜನ ಸಾವನ್ನಪ್ಪಿದ್ರು. ಅದಾದ ನಂತರದಲ್ಲಿ ಸರ್ಕಾರಕ್ಕೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗಿತ್ತು. ಸರ್ಕಾರ ಮೈಲೇಜ್ ತೆಗೆದುಕೊಳ್ಳುವಂತ ಬರದಲ್ಲಿ ಅಭಿಮಾನಿಗಳನ್ನ ನಿರ್ಲಕ್ಷ್ಯ ಮಾಡಿದೆ, ಪ್ರಾಣವನ್ನ ನಿರ್ಲಕ್ಷ್ಯ ಮಾಡಿದೆ ಅನ್ನೋದಾಗಿ ಕೂಡ ಸಾರ್ವಜನಿಕ ವಲಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ತದನಂತರದಲ್ಲಿ ಬೆಂಗಳೂರಿನಲ್ಲಿ ಮ್ಯಾಚ್ ನಡೀಬೇಕಾ ಅನ್ನುವಂತಹ ಕೆಲವೊಂದಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೂಡ ಮಾಡಿಕೊಟ್ಟಿದ್ರು ಹಿರಿಯ ನ್ಯಾಯಾಧೀಶರಾದಂಥ ಮೈಕಲ್ ಕುನ್ನಾ ಅವರು. ಅದಾದ ನಂತರದಲ್ಲಿ ಆ ಸ್ಥಳಕ್ಕೆ ಹೋಗಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿ ಕ್ಯಾಬಿನೆಟ್ನಲ್ಲೂ ಕೂಡ ಈ ವಿಚಾರವಾಗಿ ಚರ್ಚೆಯಾಯಿತು. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ಲೋಪದೋಷ ಏನಿದೆ, ಸರಿ ಮಾಡ್ಕೊಳ್ಬೇಕಾಗಿರುವಂಥ ಅಂಶಗಳೇನಿದೆ ಎಲ್ಲವನ್ನ ಕೂಡ ವರದಿ ಮಾಡ್ಕೊಂಡು ಅಧಿಕಾರಿಗಳು ಬಂದಿದ್ರು. ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಕಾಲ್ತುಳಿತದಿಂದ ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿತ್ತು. ಆರ್ಸಿಬಿ ಮ್ಯಾನೇಜ್ಮೆಂಟ್ನಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿತ್ತು ಅನ್ನುವಂಥ ಆರೋಪ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಪೊಲೀಸರ ತಲೆದಂಡ ಕೂಡ ಆಗಿತ್ತು, ಸಸ್ಪೆಂಡ್ ಮಾಡುವಂಥ ಕೆಲಸ ಕೂಡ ಆಗಿತ್ತು. ಹಾಗಾಗಿ ಆರ್ಸಿಬಿ ಅವರು ಹೊಣೆ ಹೊತ್ಕೊಳ್ಳುವಂಥ ಕೆಲಸ ಆಗಬೇಕು. ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ಮ್ಯಾನೇಜ್ ಮಾಡಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ ಅನ್ನೋದಾಗಿ ರಾಜೇಶ್ ಮೆನನ್ ವಿರುದ್ಧ ಈಗ ಅಧಿಕಾರಿಗಳು ಫುಲ್ ಗರಂ ಆಗಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಪಂದ್ಯಕ್ಕೆ ಅವಕಾಶ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಆಡದಂತೆ ಸಂಚನ್ನ ನಿಜಕ್ಕೂ ರೂಪಿಸಲಾಗ್ತಾ ಇದೆಯಾ? ಯಾಕಂತ ಹೇಳಿದ್ರೆ ಈಗಾಗಲೇ ಆರ್ಸಿಬಿ ಮ್ಯಾನೇಜ್ಮೆಂಟ್ನಿಂದ ಕೂಡ ಪಂದ್ಯ ಆಡಬೇಕಾ ಬೇಡವಾ ಅಥವಾ ಯಾವ ಕಾರಣಕ್ಕೆ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ತಾರ, ಯಾವುದ್ರ ಕುರಿತಾಗೂ ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ. ಹಾಗಾಗಿ ಅಧಿಕಾರಿಗಳು ರಾಜೇಶ್ ಮೆನನ್ ಅವರು ಮಾಡ್ತಿರುವಂಥ ನಿರ್ಲಕ್ಷ್ಯ ಹಾಗೆ ಒಂದು ರೀತಿಯಲ್ಲಿ ಆಗ್ತಿರುವಂಥ ನೆಗ್ಲಿಜೆನ್ಸಿ ಎಲ್ಲವನ್ನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ಗರಂ ಆಗಿದ್ದಾರೆ.